ನೀರಿನ ಜೊತೆಗೆ ಬಹಳಷ್ಟು ವಿಗರಸವಾಗಿ ಉಳಿತದ, ಬಹಳ ವೇಗವಾಗಿ ವರ್ತಿಸ್ತದ. ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಅದ್ರಾಗ ಏನು ಬಿಡುಗಡೆ ವೈಟ್ ಸೋಡಿಯಂ ಹೈಡ್ರಾಕ್ಸೈಡ್ ಒಳಗೆ ಇರ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೊಗೆ ಏನು ಬಂತಲ್ಲ ಅದು ಹೈಡ್ರೋಜನ್ ಅನಿಲ, ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ. ಇವ ನಿಮ್ಮ ಚಿತ್ರದಲ್ಲಿ ಈ ಜಿಂಕ್ ಗ್ರಾನುಲ್ಸ್ ಅನ್ನ ಅದ ಸತುವಿನ ಚೂರುಗಳನ್ನ ಈ ಸಲ್ಫ್ಯೂರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಅಲ್ಲಿ ಕೂಡ ಹೈಡ್ರೋಜನ್ ಅನಿಲ ಬರ್ತದ. ಆ ಒಂದು ಚಿತ್ರ ನಿಮ್ಮ ಹತ್ರ ಇದೆ, ಅದನ್ನ ನಿಲ ಇಡಬೇಕು ಅಂತ ಹೇಳಿ ಅದೇದು ಅಡ್ಡ ಹಾಕ್ಬೇಕು. ಈ ಟೆಸ್ಟ್ ಟ್ಯೂಬ್ ಅಂತಂದ್ರೆ ಇದೆ, ಟೆಸ್ಟ್ ಟ್ಯೂಬ್ ಇದೆ ಅಲ್ವಾ, ಇದೆ. ಕ್ಲಿಯರ್ ಇದೆಯಾ? ಸೊ ಈಗ ಬಹಳ ಸರಳವಾಗಿ ಮಾಡುವಂಥದ್ದು ಏನಂತಂದ್ರೆ ನಾವೀಗ ಇಲ್ಲಿ ಒಂದು ಮ್ಯಾಗ್ನೀಷಿಯಂ ಪಟ್ಟಿ ಇದೆ. ಇದನ್ನ ನಾವು ಮ್ಯಾಗ್ನೀಷಿಯಂ ಪಟ್ಟಿ ಅಂತೇಳಿ ಕರಿತೇವೆ. ಏನಂತ ಕರಿತೇವೆ? ಈ ಮ್ಯಾಗ್ನೀಷಿಯಂ ಪಟ್ಟಿ ಕೂಡ ಬಹಳ ಅದ್ಭುತವಾಗಿ ಉಳಿತದ. ಮ್ಯಾಗ್ನೀಷಿಯಂ ಪಟ್ಟಿ ಬಹಳ ಚೆನ್ನಾಗಿ MG ನೋಡಿ, ಸೈನ್ಸ್ ಅಲ್ಲಿ ಹೈಯೆಸ್ಟ್ ತೆಗೆದಂತ ನಮ್ಮ ಕಿರಣ್ ಕುಮಾರ್ ಮತ್ತು ವೀರೇಶ್ ಬಂದಿದ್ದಾರೆ. ಸೈನ್ಸ್ ಮಾಡ್ತಿದ್ದಾರೆ, ಈಗ ನೋಡಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಟಾಪರ್ಸ್ ಆದಂತಹ ಕಿರಣ್ ಕುಮಾರ್ ಮತ್ತು ವೀರೇಶ್ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ಮ್ಯಾಗ್ನೀಷಿಯಂ ಪಟ್ಟಿಯನ್ನ ಉಳಿಸೋಕ್ಕಿಂತ ಮುಂಚೆ ಸ್ವಚ್ಛ ಮಾಡೋದನ್ನ ಹೇಳ್ತೀವಿ. ಯಾಕಂತಂದ್ರೆ ಈ ಆಕ್ಸಿಜನ್ ಜೊತೆ ವರ್ತಿಸ್ತದೆ ಇದು. ಈಗ ಆಕ್ಸಿಜನ್ ಜೊತೆ ವರ್ತಿಸಿ ಓಪನ್ ಆಗಿದ್ರೆ ಏನಾಗುತ್ತೆ, ಈ ತರ ಮೇಲೆ ಪಟ್ಟಿ ಬರ್ತದೆ, ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗ್ತದೆ. ಅದೆಲ್ಲ ತೆಗಿಬೇಕಲ್ಲ, ಸ್ವಲ್ಪ ತೆಗಿಯಕ್ಕೆ ಇಲ್ಲ, ಅದು ಸ್ವಲ್ಪ ಜಾಸ್ತಿ ಉರಿಸ್ಬಿಟ್ರೆ ಆಟೋಮೆಟಿಕ್ ಹೋಗ್ಬೇಕು. ಬೇರೆ ಇದೆಯಾ? ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉಳಿಸುವಂತ ಪ್ರಯತ್ನ ಮಾಡೋಣ. ಬೇರೆ ಇದೆಯಾ? ಏನಾಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಗೊತ್ತದ, ಬಹಳ ಪ್ರಕಾಶಮಾನವಾಗಿ ಉಳಿತದ. ಮ್ಯಾಗ್ನೀಷಿಯಂ ಪಟ್ಟಿ ಪ್ರಕಾಶಮಾನವಾಗಿ ಉಳಿತಾ ಇರ್ತದೆ, ಬಹಳ ಪ್ರಕಾಶಮಾನವಾಗಿ ಉಳಿತಾರೆ. ನೋಡ್ತಾ ಇದ್ದೀರಾ ಬಹಳ ಪ್ರಕಾಶಮಾನವಾಗಿ ಉಳಿತದೆ, ಬಹಳ ಪ್ರಕಾಶವಾಗಿ ಉಳಿತಾರೆ. ಮ್ಯಾಗ್ನೀಷಿಯಂ ಪಟ್ಟಿ ಕಾಣಿಸ್ತಿದೆಯಲ್ಲ, ಇದು ಮ್ಯಾಗ್ನೀಷಿಯಂ ಪಟ್ಟಿ ಉರಿದು ಒಂದು ಪೌಡರ್ ಬಿಡುಗಡೆ ಮಾಡ್ತದಲ್ಲ, ಆ ಪೌಡರ್ ಇದೆಯಲ್ಲ ಅದನ್ನ ನಾವೇನಂತ ಕರಿತೇವೆ? ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂತ ಕರಿತೇವೆ.
ಮ್ಯಾಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಮ್ಯಾಗ್ನೀಷಿಯಂ ಆಕ್ಸೈಡ್. ಬ್ಯಾಲೆನ್ಸ್ ಮಾಡಿ ಅದನ್ನ Mg ಪ್ಲಸ್ O2 MgO ಬ್ಯಾಲೆನ್ಸ್ ಮಾಡಿ 2Mg ಪ್ಲಸ್ O2 2MgO. ಆಯ್ತಾ? ಇದು ಎಕ್ಸಾಮಿಗೆ ಬರುತ್ತೆ. ಇದು ಅಡಿಷನ್ ರಿಯಾಕ್ಷನ್. ಕ್ಲಿಯರ್ ಇದೆಯಾ?